ನನ್ನ ಇನ್ಸ್ಟಾಗ್ರಾಮ್ ಸ್ಟೋರಿನಲ್ಲಿ ಈ ಕ್ವೆಶ್ಚನ್ನ ಕೇಳಿದ್ದೆ. ಸೊ ಐಲ್ ಟೇಕ್ ಯು ಗೈಸ್ ಬ್ಯಾಕ್ ಟು 2019. ತುಂಬ ಚಿಕ್ಕ ವಯಸ್ಸಿಂದ ಒಂದು ಆಸೆ ಇತ್ತು. ಅದು ಯಾರು ನಾನು ಕ್ಯಾನಡಾಗೆ ಹೇಗೆ ಬಂದೆ ಅಂತ ತಿಳ್ಕೊಬೇಕು ಅಂತಿದ್ರು ಅವರು ಈ ವಿಡಿಯೋನ ಎಂಡ್ ತನಕ ನೋಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಕನ್ನಡತಿ ಸಂಜನಾ. 2 ವೀಕ್ಸ್ ಮುಂಚೆ ನನ್ನ ಇನ್ಸ್ಟಾಗ್ರಾಮ್ ಸ್ಟೋರಿನಲ್ಲಿ ಈ ಕ್ವೆಶ್ಚನ್ನ ಕೇಳಿದ್ದೆ. ನೀವೇ ರಿಸಲ್ಟ್ ನೋಡ್ತಿರೋಂಗೆ 63% ಆಫ್ ಮೈ ಆಡಿಯನ್ಸ್ ಹೌ ಡಿಡ್ ಐ ಕಮ್ ಟು ಕ್ಯಾನಡಾ ಅನ್ನೋ ಟಾಪಿಕ್ನ ಚೂಸ್ ಮಾಡಿದ್ದೀರಾ. ಸೊ ನೀವು ಚೂಸ್ ಮಾಡಿರೋ ಟಾಪಿಕ್ ಮೇಲೆ ನಾನು ಇವತ್ತು ವಿಡಿಯೋ ಮಾಡ್ತಾ ಇರೋದು. ವಿತೌಟ್ ಎನಿ ಡಿಲೇ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ನಂದು ಲೈಫ್ ಜರ್ನಿ ಬಗ್ಗೆ ಹೇಳಲಿಲ್ಲ ಅಂತಂದರೆ ಈ ವಿಡಿಯೋನ ನಾನು ಕಂಟಿನ್ಯೂ ಮಾಡೋಕ್ಕೆ ಆಗೋದೇ ಇಲ್ಲ. ತುಂಬ ಚಿಕ್ಕ ವಯಸ್ಸಿಂದ ಒಂದು ಆಸೆ ಇತ್ತು. ಅದೇನಪ್ಪ ಅಂತಂದರೆ ನಾನು ಅಬ್ರಾಡಲ್ಲಿ ಹೋಗಿ ಓದಬೇಕು ಅಂತ. ಏನು ಓದಬೇಕು, ಯಾವ ಕಂಟ್ರಿಗೆ ಹೋಗಬೇಕು, ಇದ್ರ ಬಗ್ಗೆ ಎಲ್ಲ ನನಗೇನೂ ನಾಲೆಜ್ ಇರಲಿಲ್ಲ. ನಾನು BCom ಆಗ್ತಾ ಇದ್ದಾಗಲೇ ನಾನು ಇದರ್ ಫರ್ದರ್ ಸ್ಟಡೀಸ್ ಮಾಡಬೇಕಾ ಇಲ್ಲ ಯಾವ್ದಾದ್ರು ಕಂಪನಿಗೆ ಜಾಯ್ನ್ ಆಗಬೇಕಾ ಅನ್ನೋ ಡಿಲೆಮಾನಲ್ಲೇ ಇದ್ದೆ. ಐ ಟುಕ್ ಮೈ ಓನ್ ಸ್ವೀಟ್ ಟೈಮ್ ಆ್ಯಂಡ್ ಚೈಲ್ಡ್ಹುಡಲ್ಲಿ ಹೇಳ್ದಂಗೆ ಒಂದು ಮಾಸ್ಟರ್ಸ್ ಡಿಗ್ರಿ ಅಥವಾ ಫರ್ದರ್ ಎಜುಕೇಷನ್ ಮಾಡಬೇಕು ಅಂತ ನನಗೆ ಆಸೆ ಇತ್ತು ಅಂತ ಹೇಳ್ತಿದ್ನಲ್ಲ. ಅಬ್ರಾಡ್ ಸ್ಟೋರಿ ಬಿಟ್ಬಿಡಿ, ಬಟ್ ಇಟ್ ವಾಸ್ ಆಲ್ವೇಸ್ ಲೈಕ್ ಐ ವಾಂಟೆಡ್ ಟು ಡೂ ಸಮಥಿಂಗ್ ಮೋರ್ ಅನ್ನೋ ಥರನೇ ನನಗಿತ್ತು. ಸೊ ನಾನು BCom ಆದಮೇಲೆ ಜಾಬ್ ಹೋಗದೆ ಐ ಟುಕ್ CS ಕಂಪ್ನಿ ಸೆಕ್ರೆಟ್ರಿ. ಆ ಒಂದು ಕೋರ್ಸ್ನ ನಾನು ಮಾಡೋಣ. ಅನ್ಫಾರ್ಚುನೇಟ್ಲಿ ನನಗೆ CS ಕ್ಲಿಯರ್ ಮಾಡೋಕ್ಕೆ ಆಗಲಿಲ್ಲ ಡ್ಯೂ ಟು ವೇರಿಯಸ್ ರೀಸನ್ಸ್. ಆ ಟೈಮಲ್ಲಿ ನನಗನ್ಸಿದ್ದೇನಂತಂದರೆ ನೌ ದಟ್ ಐ ಹ್ಯಾವ್ ಸಮ್ ಥಿಯರಿಟಿಕಲ್ ನಾಲೆಡ್ಜ್, ಇದನ್ನು ಪ್ರಾಕ್ಟಿಕಲ್ ಆಗಿ ನಾನು ಹೆಂಗೆ ಯೂಸ್ ಮಾಡ್ಬೋದು. ಥಿಯರಿನ ತಲೆನಲ್ಲಿ ಇಟ್ಕೊಳ್ಳೋಕ್ಕಿಂತ ಹೆಚ್ಚಾಗಿ ಪ್ರಾಕ್ಟಿಕಲ್ ಆಗಿ ಏನಾದ್ರು ಮಾಡಿದಾಗ ನನಗೆ ತಲೆನಲ್ಲಿ ಹಾಗೆ ಇರುತ್ತೆ. ಐಲ್ ಟೇಕ್ ಯು ಗೈಸ್ ಬ್ಯಾಕ್ ಟು 2019. ದಟ್ಸ್ ವೇರ್ ಇಟ್ ಆಲ್ ಸ್ಟಾರ್ಟೆಡ್. ನಾನು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು 2018. ಸೊ 2019 ನಾನು ವರ್ಕ್ ಎಕ್ಸ್ಪೀರಿಯನ್ಸ್ನ ತೊಗೊಂಡು 1 ವರ್ಷ ಆಗಿತ್ತು. ಆ 1 ಇಯರ್ ಆಗ್ತಾ ಇದ್ದಂಗೆ ನನಗೆ ರಿಯಲೈಸ್ ಆಗಿದೆ ಏನಂತಂದರೆ ನನ್ನ ಪ್ರೊಫೆಷನ್ನ ಇನ್ನೂ ಅಡ್ವಾನ್ಸ್ ಮಾಡ್ಕೊಬೇಕು ಅಂತಂದರೆ ಐ ಫೆಲ್ಟ್ ಲೈಕ್ ಐ ನೀಡ್ ಟು ಹ್ಯಾವ್ ಸಮ್ ಎಜುಕೇಷನ್ ರಿಲೇಟೆಡ್ ಟು ಮೈ ಸ್ಪೆಷಲೈಸೇಷನ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾಗ ನನಗೆ ಚೈಲ್ಡ್ಹುಡ್ಡಲ್ಲಿ ಆ ಡ್ರೀಮ್ ಅನ್ನೋದಿತ್ತು ಗೊತ್ತಾ. ಐ ಫೆಲ್ಟ್ ಲೈಕ್ ವೈ ನಾಟ್ ಡೂ ಸಮಥಿಂಗ್ ಲೈಕ್ ದಿಸ್ ಅಂತ ನನಗೆ ಒಂದು ಚಿಕ್ಕ ಥಾಟ್ ಆವಾಗ ಬಂದಿತ್ತು. ಕಾಲೇಜ್ ಆಯಿತು ಆ್ಯಂಡ್ ದೆನ್ 1 ಇಯರ್ ವರ್ಕ್ ಎಕ್ಸ್ಪೀರಿಯನ್ಸ್ ಆಯಿತು. ಮತ್ತೆ ನಾನು ಓದೋಕ್ಕಾಗತ್ತಾ, ಬಿಕಾಸ್ ಅಷ್ಟರಲ್ಲಿ ನಾನು ಆಲ್ರೆಡಿ ದುಡ್ಡು ನೋಡಿಬಿಟ್ಟಿದ್ದೆ. ಸೊ ಮೈ ಮೈಂಡ್ ಕೆಪ್ಟ್ ಟೆಲ್ಲಿಂಗ್ ಮೀ ನೋ ಯು ನೀಡ್ ಟು ಫೋಕಸ್ ಆನ್ ಯುವರ್ ಕರಿಯರ್, ಡೋಂಟ್ ಕ್ವಿಟ್. ಬಟ್ ಅಟ್ ದ ಸೇಮ್ ಟೈಮ್ ನನ್ನ ಮನ್ಸು ಹೇಳ್ತಾ ಇತ್ತು ದಟ್ ಯು ನೀಡ್ ಟು ಟ್ರೈ ಸಮಥಿಂಗ್ ಎಲ್ಸ್. ಐ ಥಿಂಕ್ ದಿಸ್ ಇಸ್ ದ ರೈಟ್ ಟೈಮ್ ಫಾರ್ ಯು ಅಂತ ಒಂದು ಕನ್ಫ್ಯೂಷನಲ್ಲೇ ನಾನು ಒಂದು ಸ್ವಲ್ಪ ಟೈಮ್ನ ಕಳೆದೆ. ಐ ವಾಂಟೆಡ್ ಟು ಗಿವ್ ಇಟ್ ಅ ಟ್ರೈ, ಅಟ್ಲೀಸ್ಟ್ ಡೂ ಮೈ ರಿಸರ್ಚ್. ಓಕೆ, ಈ 1 ಇಯರ್ ನನ್ನ ವರ್ಕ್ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನನಗೆ ಏನಾದ್ರು ಎಜುಕೇಷನಲ್ಲಿ ಹೆಲ್ಪ್ ಆಗುತ್ತಾ ಅಂತ ನಾನು ನನ್ನ ರಿಸರ್ಚ್ನ ಸ್ಟಾರ್ಟ್ ಮಾಡಿದೆ. ರಿಸರ್ಚ್ ಮಾಡ್ತಾ ಮಾಡ್ತಾ ಗೊತ್ತಾಗಿದ್ದೇನಂತಂದರೆ ದ ಥಿಂಗ್ಸ್ ದಟ್ ಐ ನೆವರ್ ರಿಯಲಿ ಥಾಟ್ ಅಬೌಟ್, ದಟ್ ವಾಸ್ ಇನ್ಸೇನ್. ಯಾವ್ದಾದ ಕಂಟ್ರೀಸ್ಗೆ ನಾವು ಟ್ರಾವೆಲ್ ಮಾಡ್ಬೋದು, ಯಾವ್ದಾದ ಕಂಟ್ರಿ ಇಮಿಗ್ರೇಷನ್ ಫ್ರೆಂಡ್ಲಿ ಇದೆ, ಯಾವ್ದಾದ ಕಂಟ್ರೀಸಲ್ಲಿ ಇವಾಗ ಇಮಿಗ್ರೇಷನ್ ಓಪನ್ ಆಗಿದೆ, ಈ ಥರ ಎಲ್ಲ ನಾನು 2019 ಸ್ವಲ್ಪ ರಿಸರ್ಚ್ ಮಾಡೋಕ್ಕೆ ಅಂತ ಸ್ಟಾರ್ಟ್ ಮಾಡಿ ಟಾಪ್ 5 ಕಂಟ್ರೀಸ್ನ ಚೂಸ್ ಮಾಡಿದೆ. US, ಕ್ಯಾನಡಾ, ಆಸ್ಟ್ರೇಲಿಯಾ, ಜರ್ಮನಿ, ದುಬೈ. ನನಗೆ 2 ಆಪ್ಷನ್ ಇದ್ದು US ಆರ್ ಕ್ಯಾನಡಾ ಅಂತ ಚೂಸ್ ಮಾಡಿದ್ದು ಏನಕ್ಕೆ ಅಂತಂದರೆ ಅಫ್ಕೋರ್ಸ್ ಇಟ್ ವಾಸ್ ಇಮಿಗ್ರೇಷನ್ ಫ್ರೆಂಡ್ಲಿ when compared to the US. Now Canada was slightly flexible when it comes to visa processing, and ನನ್ನ ಸರ್ಕಲಲ್ಲಿ US ತುಂಬ ಜನ ಹೋದವರು ಇದ್ದರೆ ಹೊರತು ಕ್ಯಾನಡಾಗೆ ಅಷ್ಟಾಗಿ ಯಾರೂ ಹೋದವರು ನನಗೆ ಕಾಂಟ್ಯಾಕ್ಟಲ್ಲಿ ಇರಲಿಲ್ಲ. ಬಟ್ ಒನ್ ಥಿಂಗ್ ದಟ್ ರಿಯಲಿ ಹೆಲ್ಪ್ ಮೀ ವಾಸ್ ಮೈ ವರ್ಕ್. ಐ ವಾಸ್ ಅ ರೆಕ್ರೂಟರ್, ರೈಟ್? ಆವಾಗ ನಾನು US ಆ್ಯಂಡ್ ಕ್ಯಾನಡಾ ಮಾರ್ಕೆಟ್ಗೆ ಹೈರಿಂಗ್ ಮಾಡ್ತಾ ಇದ್ದಿದ್ದು. ಸೊ ಐ ಆಲ್ರೆಡಿ ಹ್ಯಾಡ್ ಸಮ್ ಪ್ರೊಫೆಷ್ನಲ್ ನೆಟ್ವರ್ಕ್ ಬಿಲ್ಡ್ when I was in India, and I used to check with them ಹೆಂಗಿದೆ ಕಂಟ್ರಿ, ಹೇಗಿದೆ ಜಾಬ್ ಆಪರ್ಚುನಿಟೀಸ್, ಹೇಗಿದೆ ಆ್ಯಂಡ್ ದೆನ್ ಕಾಸ್ಟ್ ಆಫ್ ಲಿವಿಂಗ್ ಹೇಗಿದೆ. ಸೊ ಕಂಟ್ರಿದು ಕಲ್ಚರೆಲ್ಲ ನನಗೊಂದು ಸ್ವಲ್ಪ ಅರ್ಥ ಆಗೋಕ್ಕೆ ಸ್ಟಾರ್ಟ್ ಆಗ್ತಿತ್ತು. ಸೊ ಹಾಗೆ ಮಾಡ್ತಾ ಇದ್ದಾಗ ನನಗೆ ಕ್ಯಾನಡಾ ಆ್ಯಕ್ಚುಲಿ ಸ್ಟುಡ್ ಔಟ್. ಇಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಕಂಟ್ರಿ ಬಗ್ಗೆನೂ ಇಲ್ಲಿ ಫಾರಿನ್ ಅಗೇನ್ಸ್ಟಾಗಿ ಮಾತಾಡ್ತಿಲ್ಲ. ದಿಸ್ ಇಸ್ ಜಸ್ಟ್
ಮೈ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಪ್ಯೂರ್ಲಿ ಮೈ ಪರ್ಸ್ಪೆಕ್ಟಿವ್. ಕ್ಯಾನಡಾಗೆ ಬರಬೇಕು ಅಂತ ಚೂಸ್ ಮಾಡಿದಾಗ ಐ ಸ್ಟಾರ್ಟೆಡ್ ಡೂಯಿಂಗ್ ಮೈ ರಿಸರ್ಚ್ ಆ್ಯಂಡ್ ದೆನ್ ಐ ಫಿಗರ್ಡ್ ಔಟ್ ಈ ಕಂಟ್ರಿಗೆ ಬರಬೇಕು ಅಂತಂದರೆ ತುಂಬಾ ಪಾತ್ವೇಸ್ ಇದೆ. ಇಟ್ಸ್ ಜಸ್ಟ್ ನಾಟ್ ಒನ್. ಲೈಕ್ ಯು ಕ್ಯಾನ್ ಕಮ್ ಹಿಯರ್ ಆನ್ ವರ್ಕ್ ವೀಸಾ, ಯು ಕ್ಯಾನ್ ಕಮ್ ಹಿಯರ್ ಆಸ್ ಅ ಸ್ಟೂಡೆಂಟ್, ಯು ಕ್ಯಾನ್ ಕಮ್ ಆನ್ ಅ ವಿಸಿಟರ್ ವೀಸಾ, ಬಿಸ್ನೆಸ್ ವೀಸಾ, LMIA ಅಂತ ಬೇರೆ ಅವಾಗಿತ್ತು. ಲೈಕ್ ನಿಮಗೆ ಇಫ್ ಯು ಆರ್ ಗೆಟಿಂಗ್ ಅ ಜಾಬ್ ಆಫರ್ ಫ್ರಮ್ ಅ ಕೆನೇಡಿಯನ್ ಎಂಪ್ಲಾಯರ್, ಅದು LMIA ಅಂತ ಟರ್ಮ್ ಆಗುತ್ತೆ. ತುಂಬಾ ಪಾತ್ವೇಸ್ ಇದೆ. ಲೈಕ್ ಹೆಲ್ತ್ ಕೇರ್ ಇದೆ, ಸ್ಟೆಮ್ ಆಕ್ಯುಪೇಷನಲ್ಲಿ ಬರ್ಬೋದು, ಆ್ಯಂಡ್ ದೆನ್ ಫ್ರೆಂಚ್ ಡ್ರಾನಲ್ಲಿ ಬರ್ಬೋದು. ನನಗೆ ಯಾವುದು ಸೂಟಬಲ್ ಅಂತ ನನಗೆ ಅವಾಗ ಫಿಗರ್ ಔಟ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಸೊ ಆಬ್ವಿಯಸ್ಲಿ ಐ ಹ್ಯಾಡ್ ಟು ಡೂ ಮೈ ರಿಸರ್ಚ್. ನಾನು ಎಕ್ಸ್ಟೆನ್ಸಿವ್ ಆಗಿ ರಿಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಐ ಥಿಂಕ್ ಸಮ್ಟೈಮ್ಸ್ ಓವರ್ ಇನ್ಫಾರ್ಮೇಷನ್ ಇಸ್ ನಾಟ್ ಗುಡ್ ಅಂತ ಹೇಳ್ತಾರಲ್ಲ, ನನಗೂ ಅದೇ ಆಗಿದ್ದು. ಎಲ್ಲದಕ್ಕಿಂತ ಮುಂಚೆ ನನಗೆ ಸ್ಟ್ರೈಕ್ ಆಗಿದ್ದು ಕೆನೇಡಿಯನ್ PR ತೊಗೊಬೇಕು ಅಂತಂದಾಗ ಏನೇನು ಮಾಡಬೇಕು ಅಂತೆಲ್ಲ ಯೋಚನೆ ಮಾಡ್ತಾ ಇದ್ದೆ. ಆವಾಗ ರಿಸರ್ಚ್ ಮಾಡಿದಾಗ ಗೊತ್ತಾಗಿದ್ದು ಏನಂತಂದರೆ, ಇಟ್ ಈಸ್ ಬೇಸ್ಡ್ ಆನ್ ಪಾಯಿಂಟ್ಸ್. ಸೊ ದ ಪಾಯಿಂಟ್ಸ್ ವಿಲ್ ಬಿ ಬೇಸ್ಡ್ ಆನ್ ಯುವರ್ ಏಜ್, ಯುವರ್ ವರ್ಕ್ ಎಕ್ಸ್ಪೀರಿಯನ್ಸ್, ಇಂಗ್ಲೀಷ್ ಎಕ್ಸಾಮ್ ಒಂದು ತೊಗೊಬೇಕಾಗತ್ತೆ, ಅದು ಹೌ ಮಚ್ ಯು ಎಂಡ್ ಅಪ್ ಗೆಟಿಂಗ್ ಇನ್ ದೋಸ್ ಎಕ್ಸಾಮ್ಸ್. ಸೊ ದೇ ಟೇಕ್ ಇನ್ ಟು ಕನ್ಸಿಡ್ರೇಷನ್ ವೇರಿಯಸ್ ಫ್ಯಾಕ್ಟರ್ಸ್. ಕನ್ಸಾಲಿಡೇಟ್ ಮಾಡಿದಾಗ ಯು ಎಂಡ್ ಅಪ್ ಅಟ್ ಅ ಸರ್ಟನ್ ನಂಬರ್. ಆ ನಂಬರ್ ಯು ವಿಲ್ ಹ್ಯಾವ್ ಟು ಕಂಪೇರ್ ಬಿಟ್ವೀನ್ ಇವ್ರದ್ದು ಕಟ್ ಆಫ್ ಏನು ನಡೆದಿದೆ. ಅಗೇನ್ ಇಟ್ ಡಿಪೆಂಡ್ಸ್ ಆನ್ ಡಿಫ್ರೆಂಟ್ ಪಾತ್ವೇಸ್. ಕೆಲವೊಂದು ಸಲ ಪ್ರಾವಿನ್ಸೇ ನಾಮಿನೇಟ್ ಮಾಡ್ತಾರೆ, ಅದಕ್ಕೆ ಅಂತಲೇ ಕಟ್ ಆಫ್ ಇದೆ. ಫ್ರೆಂಚ್ ಕ್ಯಾಟಗರಿನಲ್ಲಿ ಬರ್ತೀರಾ ಅಂತಂದರೆ ಅದಕ್ಕೆ ಅಂತಲೇ ಬೇರೆ ಕಟ್ ಆಫ್ ಇದೆ. ಸೊ ಯಾವೊಂದು ಪಾತ್ವೇನ ಚೂಸ್ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮ್ಮದು ಕಟ್ ಆಫ್ ಡಿಪೆಂಡ್ ಆಗುತ್ತೆ. ನನಗೆ PR ಬೇಕಾಗಿದ್ದರಿಂದ ಐ ವಾಂಟೆಡ್ ಟು ಗೆಟ್ ಇನ್ ಟು ಅ ಜನರಲ್ ಎಕ್ಸ್ಪ್ರೆಸ್ ಎಂಟ್ರಿ ಪೂಲ್. ಆ್ಯಂಡ್ ನಿಮಗೆ ನಾರ್ಮಲ್ ಆಗಿ ಒಂದು ಎಕ್ಸ್ಪ್ರೆಸ್ ಎಂಟ್ರಿ ಪೂಲಲ್ಲಿ ಇರಬೇಕು ಅಂತಂದರೆ ಯು ನೀಡ್ ಅಟ್ಲೀಸ್ಟ್ 777-8 ಇನ್ IELTS. ಆ್ಯಂಡ್ ನಾನು ಬರಬೇಕು ಅಂತ ಅಂದ್ಕೊಂಡಿದ್ದ ಟೈಮ್ ಮೈಟ್ ಬಿ ಸಮ್ವೇರ್ ಅರೌಂಡ್ 475 to 520 ಆ ರೇಂಜಲ್ಲಿ ಸ್ಕೋರ್ಸ್ ಇತ್ತು. ಆ್ಯಂಡ್ ಫಾರ್ ಮೀ ಆವಾಗ ಇಟ್ ವಾಸ್ ಹೈಲಿ ಇಂಪಾಸಿಬಲ್ ಟು ರೀಚ್ ದಟ್ ಸ್ಕೋರ್. ನನಗೆ ಅರೌಂಡ್ 350 ಪ್ಲಸ್ ಆರ್ ಸಮಥಿಂಗ್ ಏನೋ ಇತ್ತು, ಬಿಕಾಸ್ ಐ ಜಸ್ಟ್ ಹ್ಯಾಡ್ 1 year ಆಫ್ ವರ್ಕ್ ಎಕ್ಸ್ಪೀರಿಯನ್ಸ್ ಅಲ್ಲ. ಐ ವಾಸ್ ಜಸ್ಟ್ ಪ್ಲೇಯಿಂಗ್ ಅರೌಂಡ್ ವಿತ್ ದ ನಂಬರ್ಸ್ ಆ್ಯಂಡ್ ದೆನ್ ಸೀಯಿಂಗ್ ಏನು ಮಾಡಿದ್ರೆ ನನ್ನ ಸ್ಕೋರ್ಸ್ ಜಾಸ್ತಿ ಆಗುತ್ತೆ ಅಂತ ಗೊತ್ತಾಗ್ತಿತ್ತು. ಆ್ಯಂಡ್ ದೆನ್ ಐ ಟ್ರೈಡ್ ಔಟ್ ಡಿಫ್ರೆಂಟ್ ಥಿಂಗ್ಸ್. ಲೈಕ್ ನಾನು ಇಂಗ್ಲೀಷ್ ಎಕ್ಸಾಮ್ನ 2 ಸಲ ಬರೆದೆ ಟು ಇನ್ಕ್ರೀಸ್ ಮೈ ಸ್ಕೋರ್ಸ್, ಬಟ್ ಅಷ್ಟಾಗಿ ಅದೇನು ಮ್ಯಾಟರ್ ಆಗ್ತಾ ಇರಲಿಲ್ಲ. ಆ್ಯಂಡ್ ದೆನ್ another thing that I thought about was to gain 3 years of work experience, because 1 year experience ಇದ್ರೆ certain points ಇರುತ್ತೆ, 2 years ಇದ್ರೆ ಒಂಚೂರು ಪಾಯಿಂಟ್ಸ್ ಜಾಸ್ತಿ ಆಗುತ್ತೆ, 3 or more years experience ಇದ್ರೆ it is going to be the same. ಸೊ ನಿಮಗೆ 3 years ಇರಲಿ 10 years ಇರಲಿ ಪಾಯಿಂಟ್ಸ್ ಎಲ್ಲ ಸೇಮೇ ಇರುತ್ತೆ. ಸೊ ಐ ಫೆಲ್ಟ್ ಓಕೆ, ಐ ಥಿಂಕ್ 3 years ಆಫ್ ಎಕ್ಸ್ಪೀರಿಯನ್ಸ್ ಮೈಟ್ ಹೆಲ್ಪ್ ಅಂತ ಅನ್ನಿಸ್ತಿತ್ತು. ಐ ಸ್ಟಾರ್ಟೆಡ್ ಫೋಕಸಿಂಗ್ ಆನ್ ಮೈ ಕರಿಯರ್, ಬಿಕಾಸ್ ಅಟ್ ದಟ್ ಪಾಯಿಂಟ್ ಇನ್ ಟೈಮ್ ನಾನು ಒಂದು ಕಂಟ್ರಿಗೆ ಹೋಗಬೇಕು ಅಂದರೆ ಆಬ್ವಿಯಸ್ಲಿ ಯು ನೀಡ್ ಮನಿ ಅಲ್ವಾ. ಇಟ್ ಕುಡ್ ಬಿ ಫಾರ್ ಎನಿಥಿಂಗ್, ವೀಸಾ ಪ್ರೊಸೆಸಿಂಗ್ ಇರ್ಬೋದು, ಬಿಕಾಸ್ ಯು ಆರ್ ಸೆಟ್ಲಿಂಗ್ ಡೌನ್ ಇನ್ ಅ ನ್ಯೂ ಕಂಟ್ರಿ. ಈವನ್ ಇಫ್ ಇಟ್ಸ್ ಫಾರ್ ಅ ಟೈಮ್ ಬೀಯಿಂಗ್ ಯು ನೀಡ್ ಸಮ್ ಸೇವಿಂಗ್ಸ್. ಸೊ ನನಗೆ ಆ ಟೈಮಲ್ಲಿ ಅನಿಸಿದ್ದು ಏನಂತಂದರೆ, ಲೆಟ್ ಮೀ ಹ್ಯಾವ್ ಸಮ್ ಬ್ಯಾಂಕ್ ಬ್ಯಾಲೆನ್ಸ್, ಸೊ ದ್ಯಾಟ್ ನಾಳೆ ದಿನ ನಾನೊಂದು ಬೇರೆ ಕಂಟ್ರಿಗೆ ಹೋಗಬೇಕು ಅಂತಂದ್ರೂ ಐ ವಿಲ್ ಹ್ಯಾವ್ ಸಮ್ ಸೇವಿಂಗ್ಸ್ ಸೊ ದಟ್ ಐ ಕ್ಯಾನ್ ಯೂಸ್ ಇಟ್ ದೇರ್ ಅಂತಿತ್ತು. ಸೊ ಐ ಸ್ಟಾರ್ಟೆಡ್ ಫೋಕಸಿಂಗ್ ಮೋರ್ ಆನ್ ಬಿಲ್ಡಿಂಗ್ ಮೈ ಕರಿಯರ್, ಮೇಕಿಂಗ್ ಮೋರ್ ಮನಿ, ಆ್ಯಂಡ್ ದೆನ್ ದಿಸ್ ಕ್ಯಾನ್ ಆಲ್ವೇಸ್ ವೇಟ್ ಅಂತ ನನಗೆ ಆವಾಗ ಅನಿಸಿತ್ತು. ನಿಮ್ಗೊಂದು ಲೈಫಲ್ಲಿ ಏನೋ ಒಂದು ಒಳ್ಳೇದು ನಡಿಬೇಕು ಅಂತಂದಾಗ ಎಲ್ಲೋ ಒಂದು ಕಡೆ ಚಾಲೆಂಜಸ್ ಬಂದೇ ಬರುತ್ತೆ. ದಟ್ಸ್ ವೆನ್ ಯು ಬಿಕಮ್ ಸ್ಟ್ರಾಂಗ್. ಸೊ ಆ ಥರ ಆಗಬೇಕಂದಾಗ ಕೋವಿಡ್ ಆಯಿತು. ಕೋವಿಡ್ ಟೈಮಲ್ಲಿ ಯು ಗೈಸ್ ನೋ, ಐ ಡೋಂಟ್ ಹ್ಯಾವ್ ಟು ಸೇ ಎನಿಥಿಂಗ್. ಆ ಕೋವಿಡ್ ಟೈಮಲ್ಲಿ ವೀಸಾ ಅಪ್ಲಿಕೇಶನ್ಸ್ ರಿಜೆಕ್ಟ್ ಆಗ್ತಾ ಇತ್ತು, ಯಾರೂ ಟ್ರಾವೆಲ್ ಮಾಡ್ತಿರ್ಲಿಲ್ಲ. ಫರ್ಗೆಟ್ ಅಬೌಟ್ ಗೋಯಿಂಗ್ ಟು ಅನ್ ಅದರ್ ಕಂಟ್ರಿ, ಓನ್ ಕಂಟ್ರಿನಲ್ಲೇ ಮನೆಯಿಂದ ಆಚೆ ಬರೋಕ್ಕಾಗ್ತಾ ಇರಲಿಲ್ಲ. ಇಮ್ಯಾಜಿನ್ ಹೌ ಕ್ಯಾನ್ ಐ ಇವನ್ ಟ್ರೈ ಟು ಗೆಟ್ ಇನ್ ಟು ಅನ್ ಅದರ್ ಕಂಟ್ರಿ, ಹೈಲಿ ಇಂಪಾಸಿಬಲ್. ಸೊ ನನಗೆ ಈ ಥರ ಎಲ್ಲ ಚಾಲೆಂಜಸ್ ಒಂದು ಕಡೆ ಆಗ್ತಾ ಇದ್ದಾಗ, ಇನ್ನೊಂದು ಕಡೆ ಚಾಲೆಂಜ್ ಏನಪ್ಪ ಆಯಿತು ಅಂತಂದರೆ, ನನಗೆ ಡಿಸೈಡ್ ಮಾಡೋಕ್ಕಾಗ್ತಿರ್ಲಿಲ್ಲ ನಾನು ಏನು ಮಾಡಿ ಅಲ್ಲಿಗೆ ಹೋಗಬೇಕು ಅಂತ ನನಗೆ ಗೊತ್ತಾಗ್ತಾ ಇರಲಿಲ್ಲ. ಸೊ ಐ ವಾಸ್ ಓನ್ಲಿ ಕನ್ಫ್ಯೂಸ್. ನಾನು ಇಲ್ಲಿ ಯಾರನ್ನೂ ಯಾವ ಕಂಟ್ರಿ ಯಾವ ಕೋವಿಡ್ನು ಬ್ಲೇಮ್ ಮಾಡೋಕ್ಕಾಗಲ್ಲ. ನನಗೆ ಆದಷ್ಟು ಬೇಗ ಕ್ಲಾರಿಟಿ ಬರ್ತಾ ಇತ್ತು, ವಾಟ್ ಐ ನೀಡ್ ಟು ಡೂ, ವೇರ್ ಐ ನೀಡ್ ಟು ಗೆಟ್ ಥಿಂಗ್ಸ್ ಡನ್. ಇಟ್ ವಾಸ್ ನಾಟ್ ಪ್ಲ್ಯಾನ್ಡ್. ಐ ಆಮ್ ನಾಟ್ ಟೆಲಿಂಗ್ ಐ ವಾಸ್ ಕಂಪ್ಲೀಟ್ಲಿ ಪ್ರಿಪೇರ್ಡ್ ಫಾರ್ ಇಟ್, ಐ ನ್ಯೂ ವಾಟ್ ಐ ವಾಸ್ ಡೂಯಿಂಗ್. ನೋ, ಇಟ್ ವಾಸ್ ನಾಟ್ ಲೈಕ್ ದ್ಯಾಟ್. ಬಟ್ ನನಗೆ ಆ ಟೈಮಲ್ಲಿ ಏನು ಇಂಪಾರ್ಟೆಂಟ್, ನಾನು ಯಾವ್ದ್ರ ಮೇಲೆ ಫೋಕಸ್ ಮಾಡಬೇಕು ಅಂತ ನನಗೆ ಆ ಟೈಮಲ್ಲಿ ಅನ್ನಿಸ್ತಿತ್ತು. ಐ ವಾಸ್ ಜಸ್ಟ್ ಡೂಯಿಂಗ್ ಇಟ್. ಸೊ ನನ್ನ ಕಡೆಯಿಂದ ಏನೇನು ಮಾಡಬೇಕೋ ಅದನ್ನೆಲ್ಲ ನಾನು ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಸೊ ದ್ಯಾಟ್ whenever I feel like this is the right time, I just need to go there and fill out my application anta. So that's how it all started. I got my education verification done, and then I wrote my IELTS, like my English exam, and then I kept researching about
ಯಾದ್ ಬೇರೆ ಇನ್ನೇನೇನು ಪಾತ್ವೇಸ್ ನಾನು ಎಕ್ಸ್‌ಪ್ಲೋರ್ ಮಾಡ್ಬೋದು ಅಂತ. ಸೊ ಪ್ಯಾರಲಲ್ ಆಗಿ ನಾನು ವರ್ಕ್ ಮಾಡ್ತಾ ಇದ್ದೆ. ಇದು ಕೂಡ ನಾನು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೆ. ಆ್ಯಂಡ್ ವೆನೆವರ್ ಐ ಯೂಸ್ಡ್ ಟು ಮೀಟ್ ಎನಿವನ್ ಲೈಕ್ ಅವ್ರಿಗೂ ಈ ಥರ ಫಾರಿನ್ ಕಂಟ್ರಿಗೆ ಹೋಗಬೇಕು ಅಂತ ಆಸೆ ಇದ್ದವ್ರ ಹತ್ರ ಐ ಯೂಸ್ಡ್ ಟು ಜಸ್ಟ್ ಆಸ್ಕ್ ವಾಟ್ ಮೇಡ್ ದೆಮ್ ಡಿಸೈಡ್ ದಟ್ ದೇ ವುಡ್ ವಾಂಟ್ ಟು ಗೋ ಟು ಅನದರ್ ಕಂಟ್ರಿ. ಸೊ ಅವ್ರ ಕಡೆಯಿಂದನೂ ಪರ್ಸ್ಪೆಕ್ಟಿವ್ ತೊಗೊತಾ ಇದ್ದಾಗ ಐ ಯೂಸ್ಡ್ ಟು ಫೀಲ್ ಲೈಕ್ ಓಕೆ ವಾಟ್ ಎವರ್ ಐ ಆಮ್ ಥಿಂಕಿಂಗ್ ಈಸ್ ಆಲ್ಸೋ ರೈಟ್ ಅಂತ ನನಗೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಸ್ಟಾರ್ಟ್ ಆಗ್ತಾ ಇತ್ತು. ಸೊ ಇದೆಲ್ಲ ನಡೀತಾ ಇರ್ಬೇಕಂದಾಗ ನನ್ಗನ್ಸಿದ್ದು ಏನಂತಂದ್ರೆ ನಾನು ಬರೀ ಒಂದನ್ನ ಮಾತ್ರ ಪಿ ಆರ್ ಬೇಕು ಅಂತ ಫೋಕಸ್ ಮಾಡ್ತಿದ್ದೀನಿ. ಬಟ್ ವೈ ಆಮ್ ಐ ಇವನ್ ಥಿಂಕಿಂಗ್ ಆಫ್ ಗೆಟಿಂಗ್ ಪಿ ಆರ್? ನನ್ನ ಇಂಟೆನ್ಷನ್ ಇಸ್ ನಾಟ್ ಟು ಸೆಟಲ್ ಇನ್ ಅನದರ್ ಕಂಟ್ರಿ. My intention is to get some experience. My intention is to get some exposure. My intention is to gain that skill. That can happen even if you're not coming on PR. It's a minute change in my thought process that made a huge difference. ನನಗೆ ಇಷ್ಟು ಸಿಂಪಲ್ ವಿಷಯನ ನಾನು ಯಾಕೆ ಇಷ್ಟು ಡಿಲೇ ಮಾಡಿದೆ ಅಂತ ಐ ವಾಸ್ ಲೈಕ್ ಬ್ಲೇಮಿಂಗ್ ಮೈ ಸೆಲ್ಫ್. ಬಟ್ ಇಟ್ಸ್ ಓಕೆ. ಸಮ್ಟೈಮ್ಸ್ ಡಿಲೇ ಆಗೋದು ಒಳ್ಳೇದಕ್ಕೆ ಅಂತಲೇ ಹೇಳ್ತಾರಲ್ಲ. ಐ ಕ್ಯಾನ್ ಪ್ರೌಡ್ಲಿ ಸೇ ದ್ಯಾಟ್ ಅಷ್ಟು ವರ್ಷ ಡಿಲೇ ಆಗಿದ್ದಕ್ಕೇನೆ ಐ ವಾಸ್ ಏಬಲ್ ಟು ಗೆಟ್ ಇನ್ ಟು ಮೈ ಡ್ರೀಮ್ ಕಂಪನಿ. ಸೊ ಇದ್ರ ಮಧ್ಯ ಎಲ್ಲ ಸ್ವಲ್ಪ ಚೇಂಜಸ್ ಏನಾಯಿತು ಅಂತಂದರೆ ನನ್ನ ಕರಿಯರಲ್ಲಿ ನಾನು ಹೇಳ್ದಂಗೆ 3 ಇಯರ್ಸ್ ನಾನು ವರ್ಕ್ ಎಕ್ಸ್ಪೀರಿಯನ್ಸ್ ಮಾಡಿದ್ಮೇಲೆ ಐ ವಿಲ್ ಟ್ರೈ ಅಂತ ಅಂದ್ಕೊಂಡೆ. 3 ಇಯರ್ಸ್ ಆಗಿ ಫ್ಯೂ ಮಂತ್ಸ್ ಆಗ್ತಾ ಇದ್ದಂಗೆ ಐ ಗಾಟ್ ಅನ್ ಆಪರ್ಚುನಿಟಿ ಟು ವರ್ಕ್ ವಿತ್ ಸಿಸ್ಕೋ. ಸೊ ಸಿಸ್ಕೋನಲ್ಲಿ ಬಿಕಾಸ್ ಇಟ್ ವಾಸ್ ಅ ನ್ಯೂ ಜಾಬ್ ನನಗೆ ಬೇರೆ ಯಾವ್ದ್ರ ಮೇಲೂ ಕಾನ್ಸಂಟ್ರೇಟ್ ಮಾಡೋಕ್ಕೆ ಆಗ್ತಾನೇ ಇರಲಿಲ್ಲ. all the time it was just about work, how I need to flourish at my role. Outside that ಬೇರೆ ಇನ್ನೇನು ಮಾಡೋಕ್ಕೂ ನನಗೆ ಟೈಮ್ ಸಿಗ್ತಿರ್ಲಿಲ್ಲ. ಸಿಸ್ಕೋಗೆ ಜಾಯ್ನ್ ಆಗಿ ಅರೌಂಡ್ 8 to 9 ಮಂತ್ಸ್ ಆಗ್ತಾ ಇದ್ದಂಗೆ ಆಕ್ಚುಲಿ ಥಾಟ್ ಆಫ್ ಇಟ್ಸ್ ದ ರೈಟ್ ಟೈಮ್ ನಾನು ಮತ್ತೆ ವಾಪಸ್ ಹೋಗಿ ಎಲ್ಲನೂ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಾಗ ಐ ಗಾಟ್ ಅನ್ ಆಪರ್ಚುನಿಟಿ ಟು ವರ್ಕ್ ವಿತ್ ಗೂಗಲ್. This is not something that I was looking for. Like ನಾನು ಯಾವುದೇ ಕಾರಣಕ್ಕೂ ಜಾಬ್ ಆಪರ್ಚುನಿಟೀಸ್ಗೆ ಅಪ್ಲೈ ಮಾಡ್ತಿರ್ಲಿಲ್ಲ. ಐ ವಾಸ್ ನಾಟ್ ಇವನ್ ಆ್ಯಕ್ಟಿವ್ಲಿ ಲುಕಿಂಗ್ ಫಾರ್ ಅ ಜಾಬ್, ಬಟ್ ಇಟ್ ಹ್ಯಾಪನ್. ನಾನು ಎಕ್ಸ್ಪೆಕ್ಟ್ ಮಾಡ್ದೇನೆ ನನಗೆ ಒಂದು ಒಳ್ಳೆ ವಿಷಯ ನಡೀತಿದೆ ಅಂದಾಗ ಐ ಡೆಂಟ್ ವಾಂಟ್ ಟು ರಿಜೆಕ್ಟ್ ಇಟ್. ಆ್ಯಂಡ್ ಗೂಗಲ್ ಬೀಯಿಂಗ್ ಸಚ್ ಅ ಬಿಗ್ ಬ್ರ್ಯಾಂಡ್, ಐ ವಾಂಟೆಡ್ ಟು ಆ್ಯಡ್ ದಟ್ ಇನ್ ಮೈ ಪೋರ್ಟ್ಫೋಲಿಯೋ. ಸೊ ನಾನು ಗೂಗಲ್ಗೆ ಜಾಯ್ನ್ ಆದೆ. Again, what happened with Cisco, the same thing happened with Google. It's a new company, new job. I wanted to give my 200%. ನನಗೆ ರಿಯಲೈಸ್ ಆಗಿದ್ದು ಏನಂತಂದರೆ what am I even doing in my life? Just because I'm getting into different roles, that doesn't mean that I have to quit my passion. So if I'm able to manage both these things at the same time, why am I not able to do it? ಅಂತ ನನಗೆ ಆವಾಗ ಯೋಚನೆ ಬಂದಾಗ I'm like, it's okay. I feel confident about what I'm doing. I feel confident about the skill set that I have. So ಫಸ್ಟಿಂದ ಎಲ್ಲ ಮಾಡಬೇಕಾಯಿತು. ಮತ್ತೆ ಇಂಗ್ಲೀಷ್ ಎಕ್ಸಾಮ್ ಬರೆದೆ. ಬಟ್ ದಿಸ್ ಟೈಮ್ ಐ ಡಿಡ್ಂಟ್ ವಾಂಟ್ ಟು ಕಮ್ ಹಿಯರ್ ಆನ್ ಅ ಪಿ ಆರ್. I wanted to choose another option. The option that I chose, I came to Canada on a student visa. So that's my story about how I came to Canada. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಕ್ಯಾನಡಾಗೆ ಲ್ಯಾಂಡ್ ಆದಮೇಲೆ ನನ್ನ ಜರ್ನಿ ಹೇಗಿತ್ತು, ನಂದು ಸ್ಟೂಡೆಂಟ್ ಲೈಫ್ ಹೇಗಿತ್ತು, ನಾನು ಏನು ಮಾಡಿದೆ, ಆ್ಯಂಡ್ ನೌ ಐ ಆಮ್ ಅ ಪಿ ಆರ್ ಹೋಲ್ಡರ್. ಸೊ ಹೌ ಐ ಗಾಟ್ ಮೈ ಪಿ ಆರ್ ಅಂತಲೂ ನಾನು ಮುಂದೆ ಬರೋ ವೀಡಿಯೋಸಲ್ಲೆಲ್ಲ ನಾನು ಮಾತಾಡ್ತೀನಿ. ನಿಮ್ಮ ಕನ್ನಡತಿ ಸಂಜನಾ ಸೈನಿಂಗ್ ಆಫ್ ಅಂಟಿಲ್ I meet you all in my next video. I hope you guys take care and bye.